ಹಾಯ್ ಎವ್ರಿವನ್. ಬಿಫೋರ್ ಎಂಬ್ರಾಯ್ಡ್ರಿ ನಾವು ಯಾವ ಟೈಪ್ ಬ್ಲೌಸಿಗೆ ಮಾರ್ಕ್ ಮಾಡ್ಕೋತೀವಿ ಅಂತೇಳಿ ತೋರ್ಸಕತ್ತೀನಿ. ನಾನು ಈ ಟೈಪ್ ಮಾರ್ಕ್ ಮಾಡ್ಕೋತೀನಿ. ನನಗೆ ಇದು ಈಸಿ ಅನ್ನಿಸ್ತದೆ. ಇದಕ್ಕಿಂತ ಈಸಿ ವೇ ನಿಮಗೆ ಗೊತ್ತಿದ್ರೆ ನನಗೆ ಹೇಳ್ರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಲೆಂತ್ ಮಾರ್ಕ್ ಮಾಡ್ಕೊಳಕತ್ತೀನಿ. ಟೋಟಲ್ ಲೆಂತ್ ಬ್ಲೌಸಿಂದು 13.5 ಐತಿ ರೆಡಿ ಬ್ಲೌಸು. ನಾವು ಅಳತೆ ಮಾಡುವಾಗ 1/2 ಇಂಚ್ ಹೆಚ್ಚಿಗೆ ತೊಗೋಬೇಕು. ಬಟ್ ನಾನು ಏನು ಮಾಡ್ತೀನಿ ಅಂದರೆ 1 ಇಂಚ್ ಹೆಚ್ಚಿಗೆ ತೊಗೊಂಡಿರ್ತೀನಿ. ಯಾಕಂದ್ರೆ ಕಸ್ಟಮರ್ಗೆ ಕೆಲವು ಸಲ ಡಿಸೈನ್ ನೋಡಿದಾಗ ಇನ್ನೊಂದು ಸ್ವಲ್ಪ ಡೀಪ್ ಬೇಕು ಅನ್ಸಿದ್ರು 1/2 ಇಂಚ್ ಅವರು ಹೆಚ್ಚಿಗೆ ಇಟ್ಕೋಬೋದು ನೆಕ್ಕಿಂದು ಲೆಂತ್ ಅಂಥೇಳಿ. ಕಮ್ಮಿ ಬೇಕಂದ್ರೆ ಡಿಸೈನ್ ಕಟ್ ಮಾಡಿಕೊಂಡು ಬ್ಲೌಸು ಸ್ಟಿಚ್ ಮಾಡ್ಕೋಬೋದು ಅವರು. ಬಟ್ ಲೆಂತ್ ಬೇಕಂದ್ರೆ ಕೆಳಗೆ ಅರ್ಬಿ ಇರೋದಿಲ್ಲಲ್ಲ, ಅದಕ್ಕಾಗಿ. ಆಮೇಲೆ ಹೊಲಿಯೋರಿಗೂ ಏನಾರ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ 1/2 ಇಂಚ್ ಒಳಗೆ ಕವರ್ ಆಗ್ತೈತೆ ಅಂಥೇಳಿ 1 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ನಾನು ಸ್ಟಿಚ್ ಮಾಡಿದ್ರು ಅಥವಾ ಡಿಸೈನ್ ಹಾಕಿದ್ರು ಇದೇ ಟೈಪ್ ಇದು ಮಾಡಿರ್ತೀನಿ. ನಾನು ರೆಗ್ಯುಲರಾಗಿ ಈಗೇನು ಮಾರ್ಕ್ ಮಾಡಿನಲ್ಲ ಅಷ್ಟೇ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಬಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಸ್ವಲ್ಪ ಡೀಪಾಗಿ ತೋರಿಸೋಣ ಅಂತೇಳಿ ಎಕ್ಸ್ಟ್ರಾ ಮತ್ತು 2 ಲೈನ್ ಹಾಕ್ಕೊತೀನಿ ನಾನೀಗ. ಇದು ನೆಕ್ ಲೆಂತ್ ಟೋಟಲ್ 10.5 ಐತಿ. ನಾನೀಗ ಟೋಟಲ್ ಲೆಂತಿಂದು ಮಾರ್ಕ್ ಮಾಡ್ಕೊತೀನಿ 10.5. ಇದಕ್ಕೆ ಕಸ್ಟಮರು ಸ್ವಲ್ಪ ಮೀಡಿಯಮ್ ಫ್ಯಾಟ್ ಅದಾರ, ಹಾಗಾಗಿ ನಾನು 2.5 ಮೇಲೇನ ಅವರಿಗೆ ಡೀಪ್ ಮಾಡಿ ಕೊಡಬೇಕು. ಇದು ಆ್ಯಕ್ಚುಲಿ 3 ಇಂಚಿನ ಮಟನೂ 3.5 ಬರ್ತೈತಿ. ಅವರ ಬಾಡಿ ಶೇಪ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ನಾನು ತೆಳ್ಳಗಿರೋರಿಗೆ 2.5 ಸ್ಟಾರ್ಟ್ ಮಾಡಿರ್ತೀನಿ. ಸ್ವಲ್ಪ ಮೀಡಿಯಮ್ ಇರೋರಿಗೆ 3 ವಿಡ್ತ್ ಇಟ್ಟಿರ್ತೀನಂತ. ಎಂಬ್ರಾಯ್ಡ್ರಿ ಎಷ್ಟು ಡೀಪ್ ಆದ್ರೂ ಏನೂ ಆಗಂಗಿಲ್ಲ, ಯಾಕಂದರೆ ನೀಟ್ ಫಿನಿಶಿಂಗ್ ಬಂದಿರ್ತೈತಲ್ಲ, ಹಾಗಾಗಿ ಬೇಸ್ ಲೈನಿಂದ ಡಿಸೈನ್ 1-1.5 ಇಂಚ್ ಇರ್ತೈತಿ. ಡೀಪ್ ಆದ್ರೂ ಕರೆಕ್ಟಾಗಿ ಕೂಡ್ತದೆ ಬ್ಲೌಸು, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಕಸ್ಟಮರಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರ್ತೈತಲ್ಲ ಆ ರೀತಿ ಮಾಡಬೇಕಂತೇಳಿ ಅವರವರ ಮೆಜರ್ಮೆಂಟಿಗೆ ತಕ್ಕಂಗೆ ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಈಗ ನಾನು ಫ್ರಂಟ್ ಸೈಡ್ ಮಾರ್ಕ್ ಮಾಡ್ಕೊಳಕತ್ತೀನಿ. ಫ್ರಂಟ್ ಸೈಡ್ ಇವ್ರಿಗೆ 7 ಬೇಕಾಗಿರ್ತೈತಿ, ಹಾಗಾಗಿ ನಾನು 7 ಮಾರ್ಕ್ ಮಾಡ್ಕೊತೀನಿ. ಇದಕ್ಕೆ ನಾನು 2 ಡಾಟ್ ಇಡ್ತೀನಿ ಸ್ಟಾರ್ಟು ಮತ್ತು ಎಂಡಿಗೆ. ಎಂಬ್ರಾಯ್ಡ್ರಿ ಡಿಸೈನ್ ಹೆಂಗಂದ್ರೆ ರೆಡಿ ಡಿಸೈನ್ ಬಂದಿರ್ತೈತಿ, ಹಾಗಾಗಿ ಮಾರ್ಕಿಂಗ್ ಏನು ಜಾಸ್ತಿ ಬೇಕಾಗಂಗಿಲ್ಲ. ಬಟ್ ಸ್ಟಾರ್ಟು ಮತ್ತು ಎಂಡ್ ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗ್ತೈತಿ. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಬ್ಲೌಸ್ ಕೆಡೋ ಚಾನ್ಸಸ್ ಇರ್ತೈತಿ. ಲೇಡೀಸ್ಗೆ ಸ್ಯಾರಿ ಮತ್ತು ಬ್ಲೌಸು ಭಾರಿ ಇಷ್ಟಪಟ್ಟು ಕೊಟ್ಟಿರ್ತಾರೆ, ಹಾಗಾಗಿ ನಾವು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಬರೋಂಗಿಲ್ಲ. ಸ್ಲೀವ್ದೇನು ಜಾಸ್ತಿ ಮಾರ್ಕ್ ಇರೋದಿಲ್ಲ. ಫಸ್ಟ್ ನಾವು ಮಧ್ಯಕ್ಕೊಂದು ಹಾಕ್ಕೋಬೇಕು ಡಾಟ್, ಆ ಕಡೆಯಿಂದ ಮಧ್ಯಕ್ಕೊಂದು ಮತ್ತು ಈ ಕಡೆಯಿಂದ ಮಧ್ಯಕ್ಕೊಂದು. ಸೊ ಟೋಟಲ್ ನಾವು 3 ಡಾಟ್ ಹಾಕ್ಕೊಂಡಿರ್ತೀನಿ. ಪ್ರಾಬ್ಲಮ್ ಯಾವಾಗ ಬರ್ತೈತಿ ಎಂಬ್ರಾಯ್ಡ್ರಿ ಬ್ಲೌಸ್ ಒಳಗೆ ಅದ್ರಾಗ ಸ್ಲೀವ್ನಾಗ ಅಂತಂದ್ರೆ ಫ್ಯಾನ್ಸಿ ಡಿಸೈನು ಕೆಲವೊಂದು ಮ್ಯಾಲಿಂದ ಸ್ಟಾರ್ಟ್ ಆಗ್ತಾವೆ. ಆವಾಗ ನಾವು ಮೇಲೆ 1 ಡಾಟ್ ಹಾಕ್ಕೋಬೇಕಾಗ್ತೈತಿ. ಈಗ ಹಾಕ್ಕೊಂಡೆಲ್ಲ ನಾನು ಅದೇ ಡಾಟಿಂದನೇ ಸ್ಟಾರ್ಟ್ ಆಗಬೇಕು ಡಿಸೈನ್. ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೆ ಡಿಸೈನ್ ಹೊಲಿಗೆ ಒಳಗೆ ಹೋಗ್ತಿರ್ತೈತಿ. ಆಮೇಲೆ ಎಂಬ್ರಾಯ್ಡ್ರಿ ಮೇಲೆ ಸ್ಟಿಚ್ ಮಾಡಿದ್ವಂದ್ರೆ ಸ್ಲೀವ್ ಹತ್ರ ನೀಟ್ ಫಿನಿಶಿಂಗ್ ಬರೋದಿಲ್ಲ. ಹೊಲಿಗೆ ಒಳಗೆ ಹೋಗ್ಲಂಗೆ ನಾವು ಮಾರ್ಕ್ ಮಾಡ್ಕೋಬೇಕು, ಆರಿ ವರ್ಕ್ ಮಾಡ್ಕೋತೀವಲ್ಲ ಹಂಗೆ. ಇದು ಯು ಶೇಪ್ ನೆಕ್ ಐತಿ. ಈ ಟೈಪ್ ನಾನು ಹಿಂದಿಂದ ಟೋಟಲಾಗಿ ಮಾರ್ಕ್ ಮಾಡೀನಿ. ಇಷ್ಟು ಮಾರ್ಕ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾನ್ವಾಸು ಮತ್ತು ಫ್ರೇಮ್ ಸೆಟ್ಟಿಂಗ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ಕೊಡ್ತೀನಿ ಅಂತ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಬಾಯ್.